ತುಂಗಭದ್ರಾ, ವೇದಾವತಿ ನದಿ ಹಾಗೂ ಕಾಲುವೆಗಳಿಂದ ಸಮೃದ್ಧ ನೀರಾವರಿಯಿಂದಾಗಿ ಅತಿ ಹೆಚ್ಚಾಗಿ ರೈತರು ತಮ್ಮ ಜಮೀನುಗಳಲ್ಲಿ ಭತ್ತವನ್ನೇ ಬೆಳೆಯುವುದರೊಂದಿಗೆ ಭತ್ತದ ನಾಡೆಂಬ ಪ್ರಖ್ಯಾತಿ ಹೊಂದಿದ ತಾಲೂಕಿನಲ್ಲಿ ಜೋಳದ ಸುಗ್ಗಿಯನ್ನು ಕಾಣಬಹುದಾಗಿದೆ. ಕಳೆದ ಬಾರಿ ನಿರೀಕ್ಷಿತ ಮಳೆ ಬಾರದೆ ಈ ಭಾಗದ ಅನ್ನದಾತರ ಜಲ ಸಂಪತ್ತಾಗಿರುವಂತಹ ತುಂಗಭದ್ರಾ ಜಲಾಶಯ ತುಂಬದಿದ್ದರೂ ಮರುಭೂಮಿಯಲ್ಲೊಂದು ಒಯಾಸಿಸ್ ದೊರೆತ ರೀತಿಯಲ್ಲಿ ಜೋಳವನ್ನು ಬೆಳೆದ ಕೆಲವು ರೈತರು ಯಶಸ್ಸು ಕಂಡಿದ್ದಾರಾದರೂ ಮಾರುಕಟ್ಟೆಯಲ್ಲಿನ ಸಮಸ್ಯೆಯಿಂದ ಕಂಗಾಲಾಗಿದ್ದಾರೆ. ಅತಿ ಹೆಚ್ಚು ಅಕ್ಕಿ ಗಿರಣಿಗಳನ್ನು ಹೊಂದಿರುವ ಹೆಮ್ಮೆಯ ತಾಲೂಕಿನಲ್ಲಿ ಜೋಳದ ಮಾರುಕಟ್ಟೆಗೆ ಜಾಗವಿಲ್ಲವಾದಂತಾಗಿದೆ. ಕೊನೆಗೆ ಸರ್ಕಾರದ ಬೆಂಬಲ ಬೆಲೆಯಲ್ಲಿ ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ 3,180 ರೂಪಾಯಿ, ಮಾಲ್ದಂಡಿ 3,225 ದರದಲ್ಲಿ ಮಾರುವುದಕ್ಕೆ ಮುಂದಾಗಿರುವ ಅನ್ನದಾತರಿಗೆ ತಾವು ತಂದಿರುವ ಜೋಳದ ಮೂಟೆಗಳನ್ನು ತೂಗಿಸಿ ಗೋದಾಮಿಗೆ ಒಪ್ಪಿಸಲು 2-3 ದಿನಗಳ ಕಾಲ ಸರತಿ ಸಾಲಿನಲ್ಲಿ ನಿಲ್ಲಬೇಕಾದ ಸಮಸ್ಯೆ ಎದುರಾಗಿದೆ. 1 ಕಿಲೋಮೀಟರ್ ದೂರದಷ್ಟು ಮೂಟೆ ಎತ್ತು ಟ್ರ್ಯಾಕ್ಟರ್ ಮತ್ತು ಲಾರಿಗಳು ಸರತಿ ಸಾಲಿನಲ್ಲಿದ್ದು, ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಮೂಲಭೂತ ಸೌಲಭ್ಯಗಳಾದಂತಹ ಕುಡಿಯುವ ನೀರು, ಸಾರ್ವಜನಿಕ ಶೌಚಾಲಯ, ವಿದ್ಯುತ್ ದೀಪಗಳು ಇಲ್ಲದಂತಾಗಿದ್ದು ರಾತ್ರಿಯಿಡೀ ಬಯಲಿನಲ್ಲೇ ಕಾಲ ಕಳೆಯುವುದಲ್ಲದೆ ಕುಡಿಯುವ ನೀರಿಗಾಗಿ ಪರದಾಡುವಂತಾಗಿದೆ. ಅಲ್ಲಿ ನೀರಿನ ತೊಟ್ಟಿಗಳನ್ನು ಮಾಡಲಾಗಿದೆ, ಆದರೂ ಅವು ಬಳಕೆಗೂ ಅಯೋಗ್ಯವಾಗಿವೆ. ಕೆಲವೆಡೆ ಬರೀ ಅನುದಾನ ಪಾವತಿಗಷ್ಟೇ ತೊಟ್ಟಿಗಳನ್ನು ನಿರ್ಮಿಸಿದ್ದಾರೆಂಬ ಶಂಕೆ ವ್ಯಕ್ತವಾಗುತ್ತಿದ್ದು, ಇಲ್ಲಿ ಹಮಾಲರ ಸಂಖ್ಯೆ ಕಡಿಮೆಯಾಗಿದೆ. ತಾಲೂಕಿನ ಎಲ್ಲ ಗ್ರಾಮಗಳ ರೈತರನ್ನು ಇಲ್ಲಿ ಕೂಡಿ ಹಾಕುವುದಕ್ಕಿಂತ ಆಯಾ ಹೋಬಳಿ ಮಟ್ಟದಲ್ಲಿನ ಗೋದಾಮುಗಳಲ್ಲಿ ಖರೀದಿಸಿ ನಾವೆಲ್ಲ ಪರದಾಡುವನ್ನು ತಪ್ಪಿಸಬೇಕೆಂದು ರೈತರ ಒತ್ತಾಯವಾಗಿದೆ. ಏನಿಲ್ರಿ, ಇಲ್ಲಿ ಸಮಸ್ಯೆ ಎಲ್ಲ ಕರೆಕ್ಟ್ ಐತೆ. ಅಮೌಂಟ್ ಮಾತ್ರ ಇನ್ನೂ ಜಾಸ್ತಿ ಆಗ, ಕಾಟ ಜಾಸ್ತಿ ಆಗುತ್ತೆ. ಕಾಟ ಇಲ್ಲ, ಗಾಡಿಗಳು ಬಂದು 3 ದಿನ ಆದ್ರೂ ಕೂಡ ಇಲ್ಲೇ ಆಲ್ಟಿಂಗ್ ಇದಾವ. ಕರೂರಾವಕಾಯಿ ಹೋಬಳಿ ಇಲ್ಲಿ ಇನ್ನೂ ಒಂದು ಆಗ್ತಲ್ಲಿ, ಇಲ್ಲಿಗೆ ಅಲ್ಲ ಜಂಕ್ಷನ್ ಇನ್ನೂ ಒಂದು ಆಗ್ತಿಲ್ಲ ಅಲ್ಲಿ ಮಾಡ್ಬೇಕು. ಹೊರಗಡೆ ಹೋಬಳಿಗೆ ಒಂತಲ್ಲ ನಾವು 2-3 ತಲೆ ಅಲ್ಲಿ ಮಾಡಿದ್ರೆ ಕಕ್ಕಲಕೋಟಿಗೆ ಒಂತಾಗ ಎಲ್ಲಾ ಗಾಡಿ ತಾಲೂಕು ಇಡೀ ಗಾಡಿ ಅದಕ್ಕಾಗಿ ರಾತ್ರಿ ಇಲ್ಲೇನು ಒಂದು ಲೈಟ್ ಇಲ್ಲ, ವಿದ್ಯುತ್ ಸೌಲಭ್ಯ ಅಂತಿಲ್ಲ. ಇದು ಏಕ ಕತ್ಲು ಹಚ್ಚಳಿ ಬಂತ. ಇವರ ರಿಪೋರ್ಟ್ ಶ್ರೀನಿವಾಸ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your